ತಾಳಿಕೋಟಿ, ವಿಜಯಪುರ ಜಿಲ್ಲೆ. ತಾಳಿಕೋಟಿ ಪಟ್ಟಣದ ಶ್ರೀ ವಿಠಲ ಮಂದಿರದಲ್ಲಿ ಶ್ರೀ ಪಾಂಡುರಂಗ ವಿಠಲ ಪ್ರವಚನ ಕಾರ್ಯಕ್ರಮದ ಮಂಗಲೋತ್ಸವ ರವಿವಾರ ಜರುಗಿತು. 5 ದಿನಗಳ ಕಾಲ ನಡೆದ ಈ ಪ್ರವಚನ ಕಾರ್ಯಕ್ರಮದ ಸಮಾರೋಪದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪಟ್ಟಣದ ಹಿರಿಯ ವೈದ್ಯ ಡಾ ವಿಎಸ್ ಕಾಚಿ ಅವರು ಮಾತನಾಡಿ, ಈ 5 ದಿನಗಳಲ್ಲಿ ಆಲಿಸಿದ ಅಮೂಲ್ಯ ಚಿಂತನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಕರೆ ನೀಡಿದರು. ಪ್ರವಚನಕಾರರಾದ ಪರಮಪೂಜ್ಯ ಸಿದ್ಧರಾಮ ಶಿವಯೋಗಿಗಳು ರನ್ನ ಬೆಳಗಲಿ ಅವರು ಕೊನೆಯ ದಿನದ ಪ್ರವಚನದಲ್ಲಿ ಈ ಜಗತ್ತಿಗೆ ಬಂದ ಎಲ್ಲ ದಾರ್ಶನಿಕರು ಮಹಾಪುರುಷರ ಶರಣರ ಬದುಕಿನ ಆದರ್ಶಗಳನ್ನು ತಿಳಿಯುವ ಪ್ರಯತ್ನ ಮಾಡಬೇಕು ಎಂದು ಹೇಳಿದರು. ಶ್ರೀ ಪಾಂಡುರಂಗ ವಿಠಲರ ಜೀವನದ ದರ್ಶನವನ್ನು ನೀಡುವುದಕ್ಕೆ ತಾವು ಪ್ರಯತ್ನಿಸಿದ್ದೇನೆಂದು ಅವರು ತಿಳಿಸಿದರು. ಇದು ಕೇವಲ ಕೇಳಿ ಮುಗಿಸುವ ವಿಷಯವಲ್ಲ, ಆಧ್ಯಾತ್ಮಿಕ ಚಿಂತನೆಗಳನ್ನು ಬದುಕಿಗೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಸಂದರ್ಭದಲ್ಲಿ ಪೂಜ್ಯ ಸಿದ್ಧರಾಮ ಶಿವಯೋಗಿಗಳನ್ನು ಶ್ರೀ ಪಾಂಡುರಂಗ ವಿಠ್ಠಲ್ ಟ್ರಸ್ಟ್, ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಪತ್ರಕರ್ತರ ಬಳಗದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಅಧ್ಯಕ್ಷ ಸಂಭಾಜಿರಾವ್ ವಾಡ್ಕರ್, ಡಾ ಎನ್ಎಲ್ ಶೆಟ್ಟಿ, ದತ್ತಾತ್ರೇಯ ಹೆಬಸೂರ ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು, ವಿವಿಧ ಸಮಾಜಗಳ ಗಣ್ಯರು, ಹಿರಿಯರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಮಹಿಳಾ ಭಕ್ತಾದಿಗಳು ಭಾಗವಹಿಸಿದ್ದರು. ವರದಿ ಸಂಗನಗೌಡ ಗವಸಾವೊಳಗಿ, ಎಸ್ಸಿಎಲ್ ನ್ಯೂಸ್, ತಾಳಿಕೋಟಿ, ವಿಜಯಪುರ ಜಿಲ್ಲೆ. ಎಲ್ಲರೂ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರೆಲ್ಲರಿಗೂ ಅನಂತ ವಂದನೆಗಳನ್ನು ಹೇಳಿ, ಹಾಗೆ ಅನೇಕ ಸಂಘ ಸಂಸ್ಥೆಯವರು ಸನ್ಮಾನ ಮಾಡಿದ್ದಾರೆ. ಸ್ವಾಮಿ ದೇವರಿಗೆ ಜ್ಞಾಪಿಸಾಕ ಅಂತಿರ್ಬೇಕು. ಅದಕ್ಕೆ ಅಕ್ಕಮಾನಲ್ಲಿ ಹೇಳ್ತಾರೆ, 12ನೇ ಶತಮಾನದಾಗ ಹೇಳಾಕಿ ಮುಂದಿನ ಮಂದಿಗೆ ಸೌಡಿರಂಗಿಲ್ಲ ಅಂತ ತಿಳ್ಕೊಂಡು ಏನಂತ ಹೇಳ್ತಾರ ಅಂತಂದ್ರ, ಹಗಲು 4 ಜಾವ ಅಶನಕ್ಕೆ ಕುದಿವರು, ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು, ಕಾಂಚನಕ್ಕೆ ವೇಳೆ ಇಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ. ಮುಂದಿನ ಮಂದಿಗೆ ಹಿಂಗಾಗತ್ತದ ಏನಂತಂದ್ರ, ಅವರಿಗೆ ಮಂದಿದ ಮಾತಾಡಕ ಟೈಮ್ ಇರ್ತದ, ಟಿವಿ ನೋಡಾಕ ಟೈಮ್ ಇರ್ತದ, ಫೋನ್ ನೋಡಾಕ ಟೈಮ್ ಇರ್ತದ, ಖಾಲಿ ಮಂದಿದ ಯಾರ್ದಾರ ಮಾತಾಡಕ ಟೈಮ್ ಇರ್ತದ. ಆದ್ರೆ ಪಾಂಡುರಂಗನ ಧ್ಯಾನ ಮಾಡಕ, ಲಿಂಗ ಪೂಜಾ ಮಾಡ್ಕೊಳಕ ಮುಂದಿನ ಮಂದಿಗೆ ಟೈಮ್ ಇರಂಗಿಲ್ಲ. ಮತ್ತೆ ಏನ್ ಮಾಡ್ತಾರೆ ಅಂತಂದ್ರೆ, ಹೇಳಲಕ್ಕೆ ಅಕ್ಕಮಾದೇವಿ ಏನಂತಾರ ಅಂತಂದ್ರ, ಹಗಲು 4 ಜಾವ ಅಶನಕ್ಕೆ ಕುದಿಯುವರು. ಹಗಲು 4 ಜಾವ ಅಂತಂದ್ರ ಮುಂಜಾನೆ ಹಿಡಿದು ಸಂಜೆ ತಕ ಏನ್ ಮಾಡ್ತಾರ ಅಂತಂದ್ರ ಅಶನಕ್ಕೆ ಕುದಿಯುವರು. ಅದ್ರ ಬರೀ ಹೊಟ್ಟೆ ಸಲುವಾಗಿ